ರಾಜಧಾನಿ ಸೇರಿದಂತೆ ರಾಜ್ಯದಾದ್ಯಂತ ನಾನ್ ವೆಜ್ ಪ್ರಿಯರಿಗೆ ಮತ್ತು ದೈನಂದಿನ ಪ್ರೋಟೀನ್ ಆಹಾರ ಸೇವಿಸುವವರಿಗೆ ಬೆಲೆ ಏರಿಕೆಯ ದೊಡ್ಡ ಆಘಾತ ಎದುರಾಗಿದೆ. ಮಾರುಕಟ್ಟೆಯಲ್ಲಿ ಕೋಳಿ ಮಾಂಸ ಹಾಗೂ ಮೊಟ್ಟೆಯ ದರಗಳು ಜಿಗಿದಿದ್ದು ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳ ಮಾಸಿಕ ಬಜೆಟ್ ಅನ್ನು ಸಂಪೂರ್ಣವಾಗಿ ಏರುಪೇರು ಮಾಡಿದೆ. ಕೆಲವೇ ದಿನಗಳ ಹಿಂದೆ 250 ರೂಪಾಯಿ ಆಸುಪಾಸಿನಲ್ಲಿದ್ದ 1 ಕೆಜಿ ಸ್ಕಿನ್ಲೆಸ್ ಕೋಳಿಗೆ ಮಾಂಸದ ಬೆಲೆಯು ಸದ್ಯ 350 ರೂಪಾಯಿಗಳ ಗಡಿಯನ್ನು ತಲುಪಿದೆ. ಇನ್ನು ಚರ್ಮ ಸಹಿತ ಕೋಳಿ ಮಾಂಸದ ದರ 320 ರೂಪಾಯಿಗೆ ಮಾರಾಟವಾಗುತ್ತಿದ್ದರೆ ಜೀವಂತ ಕೋಳಿಯ ಬೆಲೆ ಪ್ರತಿ ಕೆಜಿಗೆ 210 ರೂಪಾಯಿ ದಾಟಿದೆ. ಇತ್ತ ಬಡವರ ಪ್ರೋಟೀನ್ ಎಂದೇ ಹೆಸರಾಗಿದ್ದ ಮೊಟ್ಟೆಯ ಬೆಲೆಯು ದಾಖಲೆ ಬರೆದಿದ್ದು ಚಿಲ್ಲರೆ ಅಂಗಡಿಗಳಲ್ಲಿ ಒಂದು ಬಿಡಿ ಮೊಟ್ಟೆಗೆ 10 ರೂಪಾಯಿವರೆಗೂ ವಸೂಲಿ ಮಾಡಲಾಗ್ತಿದೆ. 100 ಮೊಟ್ಟೆಗಳ ಸಗಟು ದರವು ಜುಲೈ ತಿಂಗಳಿನಲ್ಲಿ ಬರೋಬ್ಬರಿ 710 ರೂಪಾಯಿ ಮುಟ್ಟಿದೆ. ನೆರೆ ರಾಜ್ಯಗಳಾದ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಲ್ಲಿ ಇತ್ತೀಚೆಗೆ ಕಂಡುಬಂದ ತೀವ್ರ ಹವಾಮಾನ ವೈಪರೀತ್ಯ ಹಾಗೂ ಬಿಸಿಲಿನ ಬೇಗೆಯಿಂದ ಲಕ್ಷಾಂತರ ಕೋಳಿಗಳು ಸಾವನ್ನಪ್ಪಿರುವುದು ಈ ದಿಢೀರ್ ಕೊರತೆಗೆ ಮುಖ್ಯ ಕಾರಣವಾಗಿದೆ. ಇದರೊಂದಿಗೆ ಕೋಳಿ ಸಾಗಾಣಿಕೆಗೆ ಬಳಸುವ ಜೋಳ ಹಾಗೂ ಸೋಯಾದಂತಹ ಪ್ರಮುಖ ಮೇವುಗಳ ಬೆಲೆ ಹೆಚ್ಚಾಗಿದ್ದು ಉತ್ಪಾದನಾ ವೆಚ್ಚವನ್ನು ದ್ವಿಗುಣಗೊಳಿಸಿದೆ. ಸದ್ಯ ಮಳೆಗಾಲದ ತಂಪು ಹವಾಮಾನ ಇರುವುದರಿಂದ ಮಾರುಕಟ್ಟೆಯಲ್ಲಿ ಮಾಂಸಕ್ಕೆ ಬೇಡಿಕೆ ಹೆಚ್ಚಾಗಿದ್ದು ಅದಕ್ಕೆ ತಕ್ಕಂತೆ ಸರಬರಾಜು ಇಲ್ಲದೆ ದರ ಗಗನಕ್ಕೇರಿದೆ. ಮುಂದಿನ 3 ರಿಂದ 4 ವಾರಗಳ ಅವಧಿಯಲ್ಲಿ ಹೊಸ ಮೇವು ಮಾರುಕಟ್ಟೆಗೆ ಲಭ್ಯವಾಗಿ ಉತ್ಪಾದನೆ ಹೆಚ್ಚಾದ ನಂತರವೇ ದರಗಳು ನಿಯಂತ್ರಣಕ್ಕೆ ಬರುವ ಸಾಧ್ಯತೆ ಇದೆ ಎಂದು ವ್ಯಾಪಾರಿಗಳು ಅಂದಾಜಿಸಿದ್ದಾರೆ. ಸದ್ಯಕ್ಕಂತೂ ಗ್ರಾಹಕರು ಹೆಚ್ಚಿನ ಹಣ ನೀಡುವುದು ಅನಿವಾರ್ಯವಾಗಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5 ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.